ಗ್ರಂಥಾಂತರಂಗದಲ್ಲಿ ಡಾಕ್ಟರ್ ಕೆ.ಎಸ್. ನಾರಾಯಣಾಚಾರ್ಯ ಇವರು ಬರೆದ ಮಹಾಭಾರತ ರೋಚಕ ಕಥಾಮಾಲಿಕೆ ಒಂದು ಶ್ರೀ ಮಹಾಭಾರತ ಪಾತ್ರ ಪ್ರಪಂಚ ಹೊಸ ಸೇರ್ಪಡೆಗಳೊಂದಿಗೆ. ಸಂಕೀರ್ಣ ಪರಿಶಿಷ್ಟ ಪಾತ್ರಗಳು. ಮಹಾಭಾರತದಲ್ಲಿ ಕಾಣಿಸಿಕೊಳ್ಳುವ ಅಪ್ರಾಮುಖ್ಯ ನೇರ ಕಥೆಗೆ, ಯುದ್ಧದ ಅನಿವಾರ್ಯತೆಗೆ ಅಷ್ಟಾಗಿ ಸಂಬಂಧಪಟ್ಟರೂ ಎದ್ದು ಕಾಣುವ ಇನ್ನಷ್ಟು ಸಣ್ಣ ಪುಟ್ಟ ಪಾತ್ರಗಳಿವೆ. ಅವನ್ನು ಇಲ್ಲಿ ಸ್ಮರಿಸಿ ಈ ಗ್ರಂಥವನ್ನು ಬೆಳೆಸಿ ಮುಗಿಸುವುದು ಉಚಿತವಾದೀತು. 22ನೇ ಅಧ್ಯಾಯ ಇತರವು. ಇಲ್ಲಿ ಪುಟ್ಟ ಪುಟ್ಟ ಅನೇಕ ಪಾತ್ರಗಳನ್ನು ಒಟ್ಟಾಗಿ ವಿವರಣೆ ನೋಡುತ್ತೇವೆ. ಕೃತವರ್ಮ ಯಾದವ ವೀರ, ನಾರಾಯಣ ಸೇನೆಯ ಸೇನಾನಾಯಕ. ಮಹಾಭಾರತ ಯುದ್ಧದಲ್ಲಿ ಶ್ರೀಕೃಷ್ಣ ದುರ್ಯೋಧನ ಅರ್ಜುನರಿಗೆ ಒಂದು ಆಯ್ಕೆ ಕೊಟ್ಟನಷ್ಟೇ. ನಿರಾಯುಧನಾದ ತಾನು ಒಬ್ಬನೇ ಒಂದು ಕಡೆ, ತನ್ನ ಯಾದವರ ಸಮಸ್ತ ನಾರಾಯಣ ಸೇನೆಯೊಂದು ಕಡೆ ಅಂತ. ಈ ಪ್ರಕಾರ ಅರ್ಜುನ ಶ್ರೀಕೃಷ್ಣನನ್ನೇ ಆಯ್ದುಕೊಂಡ. ಸಮಾಧಾನದ ನಿಟ್ಟುಸಿರಿಟ್ಟ ದುರ್ಯೋಧನ ಈ ಯಾದವ ಸೇನೆಯನ್ನು ಆಯ್ದುಕೊಂಡು ಹಿಗ್ಗಿದ. ಹೀಗಾಗಿ ಕೃತವರ್ಮ ಕೌರವರ ಕಡೆ ನಿಂತು ಕೊನೆಯವರೆಗೂ ಹೋರಾಟ ಮಾಡಿ ಉಳಿದ. ಕೃಪ, ಅಶ್ವತ್ಥಾಮ, ಕೃತವರ್ಮ ಈ ಮೂವರೇ ಅಲ್ಲಿ ಯುದ್ಧಾನಂತರವೂ ಉಳಿದವರು. ಶ್ರೀಕೃಷ್ಣ ಶಿಷ್ಯ ಸಾತ್ಯಕಿ ಮಾತ್ರ ಪಾಂಡವರತ್ತಲೇ ನಿಂತು ಉಳಿದ. ಇಲ್ಲೊಂದು ತಂತ್ರ ಮಾಡಿದ್ದ ಶ್ರೀಕೃಷ್ಣ. ಕೃತವರ್ಮ ಶ್ರೀಕೃಷ್ಣ ಸ್ಪರ್ಧಿಯೂ ಅವಿಧೇಯನೂ ಮಹತ್ವಾಕಾಂಕ್ಷಿಯೂ ಇದ್ದ. ಹಿಂದಿನಿಂದಲೂ ವೈರಬುದ್ಧಿ ಅವನಲ್ಲಿ ಸುಪ್ತವಾಗಿತ್ತು. ಸಮಂತಕಮಣಿಯ ಪ್ರಕರಣದಲ್ಲಿ ಇವನೊಡನೆ ಶತಧನ್ವನೂ ಸೇರಿದ್ದು ಶ್ರೀಕೃಷ್ಣ ಕದ್ದ ಎಂಬ ಅಪವಾದ ಹರಡಲು ಕಾರಣನಿದ್ದ. ಶ್ರೀಕೃಷ್ಣ ಮರೆಯಲಿಲ್ಲ, ಇವನನ್ನು ಕ್ಷಮಿಸಲೂ ಇಲ್ಲ. ತನ್ನೊಡನೆ ಪಾಂಡವರತ್ತ ಇವನು ನಿಂತಿದ್ದರೆ ಅನರ್ಥವಾಗುತ್ತಿತ್ತೆಂದು ಬಲ್ಲ ಶ್ರೀಕೃಷ್ಣ ಇವನನ್ನು ಕೌರವರತ್ತ ಸಾಗುಹಾಕಿದ್ದ. ಪಾಂಡವರ ಬಲವರ್ಧನೆಗಾಗಿ ಮತ್ತು ಒಳಶತ್ರು ಸಂಭವದ ಪರಿಹಾರಕ್ಕಾಗಿ. ಯಾದವ ವೀರರಲ್ಲಿ ಏಕಪ್ರಕಾರವಾಗಿ ಶ್ರೀಕೃಷ್ಣ ನಿಷ್ಠೆ ಇರಲಿಲ್ಲ. ಒಡಕು, ಸ್ವೇಚ್ಛಾಬುದ್ಧಿ, ಅತಂತ್ರ, ಅವ್ಯವಸ್ಥಾಪ್ರಿಯತೆ ಇದ್ದವರು ಅವರು. ಯಾದವರು ಅತ್ತ ಸೇರಿ ಸತ್ತರೆ ತನಗೆ ಅಪವಾದವಿಲ್ಲದೆ ಭೂಭಾರ ಇಳಿಯುವುದು ಸರಿ ಎಂಬ ಶ್ರೀಕೃಷ್ಣನ ಅಭಿಪ್ರಾಯವೂ ಸರಿಯೂ ಇತ್ತು. ಹಾಗೆ ಆಯಿತು ಸಹ. ಸೌಪ್ತಿಕ ಪರ್ವದ ಕಥೆಯಲ್ಲಿ ದುರ್ಯೋಧನ ವೈಶಂಪಾಯನ ಕೊಳದಲ್ಲಿ ಅಡಗಿದ್ದುದು ಗೊತ್ತಿದ್ದ ಮೂವರಲ್ಲಿ ಕೃತವರ್ಮನೂ ಒಬ್ಬ, ಕೃಪಾಶ್ವತ್ಥಾಮರು ಇನ್ನಿಬ್ಬರು. ಈ ಮೂವರು ಒಂದು ಆಲದ ಮರದಡಿಯಲ್ಲಿ ಕುಳಿತು ಮುಂದೇನು ಎಂಬ ವಿಚಾರದಲ್ಲಿ ತೊಡಗಿದ್ದಾಗ ಮರದ ಮೇಲೆ ಒಂದು ಗೂಗೆ ಕಾಗೆಯ ಗೂಡಿನಲ್ಲಿ ಹೊಕ್ಕು ಅಲ್ಲಿದ್ದ ಕಾಗೆಯ ಮರಿಗಳನ್ನು ನಿರ್ದಯವಾಗಿ ಕೊಲ್ಲುತ್ತಿತ್ತು. ಅದನ್ನು ಕಂಡ ಅಶ್ವತ್ಥಾಮನಿಗೆ ಒಂದು ಪ್ರೇರಣೆಯಾಯಿತು. ಪಾಂಡವರ ಶಿಬಿರವನ್ನು ಕಳ್ಳತನದಲ್ಲಿ ಹೊಕ್ಕು ಆ ವೀರರನ್ನು ಕೊಂದರೆ ದುರ್ಯೋಧನನಿಗೆ ತೃಪ್ತಿಯಾಗುವುದೆಂದು ಭಾವಿಸುತ್ತಾನೆ. ಇದು ತಪ್ಪು, ಅಕಾರ್ಯ, ಮಾಡಬೇಡ ಎಂದು ಬುದ್ಧಿ ಹೇಳುವಷ್ಟು ಉತ್ತಮನಾಗಿ ಕೃತವರ್ಮ ನಮಗೆ ಕಾಣುತ್ತಾನೆ. ಅಶ್ವತ್ಥಾಮ ಯಾರ ಮಾತನ್ನೂ ಕೇಳುವ ಸ್ಥಿತಿಯಲ್ಲಿರಲಿಲ್ಲ. ಕಾರ್ಯ ವಿವೇಚನೆ ಸತ್ತಿತ್ತು. ಶಿಬಿರ ಹೊಕ್ಕು ಉಪಪಾಂಡವರನ್ನು, ದೃಷ್ಟದ್ಯುಮ್ನ, ಶ್ರೀಕಂಡಿ ಮೊದಲಾದ ಪಾಂಚಾಲ ವೀರರನ್ನು ಕೊಲ್ಲುತ್ತಾನೆ. ಇವರು ಪಾಂಡವರಲ್ಲ. ಆದರೂ ಇಷ್ಟು ಪ್ರಿಯವಾದ ನನ್ನ ಕಾರ್ಯವನ್ನು ಭೀಷ್ಮದ್ರೋಣರೂ ಸಹ ಮಾಡಲಿಲ್ಲ ಎನ್ನುತ್ತಾ ದುರ್ಯೋಧನ ಕೊನೆಯುಸಿರಿಯುಳಿಯುತ್ತಾನೆ. ಈ ಕೃತವರ್ಮನಿಗೆ ಕೃಷ್ಣಪುತ್ರರ ಮೇಲೆ ದ್ವೇಷವಿತ್ತು. ಮಹಾಭಾರತ ಯುದ್ಧ ಮುಗಿಸಿ 36ನೇ ವರ್ಷದಲ್ಲಿ ನಡೆದ ಯಾದವೀ ಅಂತರ್ಯುದ್ಧದಲ್ಲಿ ಮೊದಲು ಕೃತವರ್ಮನಿಗೂ ಪ್ರದ್ಯುಮ್ನನಿಗೂ ಹೊಡೆದಾಟವಾಗಿ ಪರಸ್ಪರ ಜೊಂಡಿನಿಂದ ಹೊಡೆದು ಸಾಯುತ್ತಾರೆ. ಕೃತವರ್ಮ ಹೀಗೆ ವೀರನಾಗಿ ಏನೂ ಸಾಯಲಿಲ್ಲ, ಕೃಷ್ಣ ದ್ವೇಷ ಸಾಯಿಸಿತ್ತು. ಸಾತ್ಯಕಿ ಶ್ರೀಕೃಷ್ಣ ನಿಷ್ಠ ಯೋಧ, ಪರಮ ಭಾಗವತ. ಪಂಚರಾತ್ರ ಸಂಹಿತೆಗಳಲ್ಲಿ ಪ್ರಸಿದ್ಧವಾದ ಸಾತ್ಯಕಿ ತಂತ್ರವೆಂಬುದು ಇವನ ಹೆಸರಲ್ಲೇ ಇದೆ. ಅಭಿಮನ್ಯುವಿಗೆ ಶಿಕ್ಷಣ ಇವನಿಂದಲೇ. ನಿಷ್ಠುರ ಸತ್ಯವಾದಿ, ಕೊನೆಯ ತನಕ ಶ್ರೀಕೃಷ್ಣನೊಡನೆಯೇ ಇದ್ದವನು. ದುರ್ಯೋಧನನ ಆಸ್ಥಾನಕ್ಕೆ ಸಂಧಾನಕ್ಕೆ ಶ್ರೀಕೃಷ್ಣ ಹೋದಾಗ ಇವನೇ ಸಾರಥಿ, ಮಂತ್ರಿ, ದಾರುಕ ಅಲ್ಲ, ಅಷ್ಟ ಆಪ್ತ.
ಚೆನ್ನೈನಲ್ಲಿ ಶ್ರೀ ಪಾರ್ಥಸಾರಥಿ ಸ್ವಾಮಿ ದೇವಾಲಯದಲ್ಲಿ ಮೂಲ ವಿಗ್ರಹದೊಡನೆ ಇಂದಿಗೂ ಸಾತ್ಯಕಿಯ ಪ್ರತಿಮೆಯನ್ನೂ ಪೂಜೆಯಲ್ಲಿ ಕಾಣಬಹುದು. ಕೃಪ ಗೌತಮ ವಂಶೀಯ. ಇವನ ತಂಗಿಯೇ ಕೃಪಿ, ದ್ರೋಣ ಪತ್ನಿ. ಶರದ್ವಾನ್ ಎಂಬ ಋಷಿ ಒಬ್ಬ ಅಪ್ಸರೆಯಲ್ಲಿ ಹಡೆದ ಈ ಅವಳಿ ಮಕ್ಕಳನ್ನು ಅಡವಿಯಲ್ಲಿ ಬಾಣಗಳ ಹಾಸಿಗೆಯ ಮೇಲೆ ಬಿಟ್ಟು ಹೋದಾಗ ಅತ್ತ ಬಂದ ಶಂತನು ಕೃಪೆಯಿಂದ ಶಿಶು ದ್ವಯರನ್ನು ಅರಮನೆಗೆ ತಂದು ಬೆಳೆಸಿದ್ದರಿಂದ ಶಾರದ್ವತನಾದ ಇವನಿಗೆ ಕೃಪ ಎಂಬ ಹೆಸರುಂಟಾಯಿತು. ಶಾಂತ, ಮೌನಿ, ಶೂರ, ಚಿರಂಜೀವಿ, ಕೌರವ ಪಾಂಡವರಿಗೆ ಆರಂಭಿಕ ಬಿಲ್ಲು ವಿದ್ಯಾಭ್ಯಾಸ ಇವನಿಂದಲೇ. ಇವನ ದೆಸೆಯಿಂದಲೇ ದ್ರೋಣನಿಗೆಯೂ ಕೌರವರಲ್ಲಿ ಆಶ್ರಯ. ಇವನು ಉಂಡ ಅನ್ನಕ್ಕೆ ದ್ರೋಹ ಬಗೆಯಲಿಲ್ಲವಾದರೂ ಕೌರವರಲ್ಲಿ ಆಶ್ರಯ. ಇವನು ಅಭಿಮನ್ಯುವಿನ ವಧೆಯಲ್ಲಿ ಹಿಂದಿನಿಂದ ಬಂದು ಪ್ರಹಾರ ಮಾಡಿದ ಕಳಂಕಿತರಲ್ಲಿ ಕೃಪನೂ ಒಬ್ಬ. ಇವನ ಚಿರಂಜೀವಿತ್ವ ತನಗೂ ಯಾರಿಗೂ ಪ್ರಯೋಜನವಾಗಲಿಲ್ಲ. ವಿರಾಟ ನಗರಿಯ ಹೊರವಲಯದ ಉತ್ತರ ಗೋಗ್ರಹಣ ಕಾಲದಲ್ಲಿ ಕರ್ಣನು ಸಮಸ್ತ ಬ್ರಾಹ್ಮಣ ಕುಲವನ್ನು ಬಾಯಿಗೆ ಬಂದಂತೆ ಬೈದಾಗ ಕೃಪನ ಸಹನೆಯೂ ಮೀರಿ ಕರ್ಣನನ್ನು ಸಮರ್ಥವಾಗಿ ನಿಂದಿಸಿದ ಇವನ ಮಾತುಗಳು ಎದ್ದು ಕಾಣುತ್ತವೆ. ದುರ್ಯೋಧನನಿಗೆ ಶಾಂತಿಗಾಗಿ ಆಗಾಗ ಬುದ್ಧಿ ಹೇಳಿದವರಲ್ಲಿ ಇವನೂ ಒಬ್ಬ. ಯುಯುತ್ಸು ಧೃತರಾಷ್ಟ್ರ ಪುತ್ರರಲ್ಲಿ ಇವನೂ ಒಬ್ಬ ವೈಶ್ಯ ಸ್ತ್ರೀಯಲ್ಲಿ ಜನಿಸಿದವ. ಕೌರವರ 100 ಸೋದರರಲ್ಲಿ ಹೀಗೆ ಗಣಿಸಲ್ಪಟ್ಟವನು. ಧರ್ಮವಂತ. ದುರ್ಯೋಧನನ ಗುಂಪಿನಲ್ಲಿದ್ದರೂ ಆಗಾಗ ಅವನ ನಡತೆಯಲ್ಲೂ ತಪ್ಪು ಕಂಡು ಹೇಳಿದವನು. ಯುದ್ಧಾರಂಭದ ದಿನ ಅರ್ಜುನನ ಮೋಹ ಶಮನಕ್ಕಾಗಿ ಶ್ರೀಕೃಷ್ಣ ಭಗವದ್ಗೀತೆಯನ್ನು ಉಪದೇಶ ಮಾಡಿದ ನಂತರ ಯುಧಿಷ್ಠಿರ ಒಂದು ವಿಶಿಷ್ಟ ತಂತ್ರಗಾರಿಕೆ ಮಾಡುತ್ತಾನೆ. ರಥದಿಂದ ಇಳಿದು ತನ್ನ ಸೇನೆಗಳ ಮಧ್ಯ ನಿಂತು, ಇನ್ನೂ ಯುದ್ಧ ಆರಂಭವಾಗಿಲ್ಲ, ಇದು ಧರ್ಮಕ್ಕಾಗಿ ನಡೆಯುವ ಯುದ್ಧ. ಈ ಧರ್ಮ ನಮ್ಮ ಕಡೆ ಇದೆ ಎಂದು ಅನ್ನಿಸಿದವರು ಅತ್ತ ಇದ್ದರೆ ಈ ಕಡೆ ಬರುವರಾದರೆ ಈಗಲೂ ಸ್ವಾಗತ ಎಂದು ಗಟ್ಟಿಯಾಗಿ ಹೇಳುತ್ತಾನೆ. ಆಗ ಇನ್ನೂ ಕೌರವರತ್ತ ನಿಂತಿದ್ದ ದೊಡ್ಡ ಸೇನಾ ತುಕುಡಿಯೊಂದಿಗೆ ಇದ್ದ ಯುಯುತ್ಸು ಪಾಂಡವರತ್ತ ಬಂದು ಸೇರಿಕೊಳ್ಳುವುದು ಕೌತುಕವೆನಿಸುತ್ತದೆ. ಯುಯುತ್ಸು ಸಮಯ ಸಾಧಕನೋ ಸ್ವಪಕ್ಷ ದ್ರೋಹಿಯೋ ಇರಲಿಲ್ಲ. ಧರ್ಮದತ್ತ ನಿಲ್ಲಲು ಒಂದು ಗೌರವಾನ್ವಿತ ಸಂದರ್ಭ ಬೇಕಾಗಿತ್ತು. ಧರ್ಮರಾಜನ ಆಹ್ವಾನಪೂರ್ವಕ ಬಹಿರಂಗವಾಗಿ ಅದು ನಡೆಯಿತು. ಇದು ದುರ್ಯೋಧನನ ಮನಸ್ಥೈರ್ಯವನ್ನು ಕೆಡಿಸಿರಬೇಕು. ಇಲ್ಲೇ ಈಗ ಭೀಷ್ಮ, ದ್ರೋಣ, ಕೃಪರು ಹಾಗೆ ಮಾಡಬಹುದಾದ ಅವಕಾಶ ಇತ್ತು. ಹಾಗಾಗಿದ್ದರೆ ಶಲ್ಯ, ಭೂರಿಶ್ರವಾದಿಗಳೂ ಪಾಂಡವರತ್ತ ಬಂದು ಯುದ್ಧವೇ ನಿಲ್ಲಬಹುದಿತ್ತು. ಹಾಗಾಗಲಿಲ್ಲ. ಧರ್ಮದ ವಿಷಯದಲ್ಲಿ ಯುಯುತ್ಸು ಹೀಗೆ ಭೀಷ್ಮ ದ್ರೋಣರಿಗಿಂತ ಮೇಲಾಗುತ್ತಾನೆ. ಧೌಮ್ಯ. ಪಾಂಡವರ ವನವಾಸ ಕಾಲದಲ್ಲಿ ವನಪರ್ವ ಮಾರ್ಕಾಂಡೇಯ ಸಮಸ್ಯಾ ಉಪಪರ್ವದಲ್ಲಿ ಮಾರ್ಕಾಂಡೇಯರು ಯುಧಿಷ್ಠಿರನಿಗೆ ಹೇಳುತ್ತಾರೆ, ದೊರೆಯಾದವನಿಗೆ ಸರಿಯಾದ ಸಲಹೆ, ಧರ್ಮಾರ್ಥ ಕಾಮಗಳ ವಿಚಾರದಲ್ಲಿಯೂ ರಾಜಕೀಯದಲ್ಲಿಯೂ ಮಾರ್ಗದರ್ಶನ ಮಾಡಬಲ್ಲ ಸಮರ್ಥ ಪುರೋಹಿತರು ಇರಬೇಕಾದದ್ದು ಮರ್ಯಾದೆ. ದೇವಗುರು ಬೃಹಸ್ಪತಿಯ ದೆಸೆಯಿಂದ ದೇವತೆಗಳು ಎಷ್ಟು ಕಷ್ಟಗಳನ್ನು ಎದುರಿಸಿದರು. ಕೊನೆಗೆ ದೈತ್ಯರೂ ಒಬ್ಬ ಪುರೋಹಿತನಿದ್ದಾನೆ. ಶುಕ್ರ. ಕೌರವರಿಗೆ ಯಾರೂ ಇಲ್ಲ. ಮೋಸದಿಂದ ಅಧಿಕಾರ ಹಿಡಿದರೂ ಉಳಿಯಲಾರರು. ನೀವು ಸಮರ್ಥ ಪುರೋಹಿತನನ್ನು ಹಿಡಿಯಿರಿ, ನಿಮ್ಮ ಕಷ್ಟಗಳು ಪರಿಹಾರವಾಗುತ್ತವೆ. ಅದಿಲ್ಲದೆ ಸಂಕಟ ಪಡುತ್ತಿದ್ದೀರಿ ಎಂದು. ಯುಧಿಷ್ಠಿರ, ಅಂಥವರು ಯಾರಿದ್ದಾರೆ ನಮಗೆ ಒದಗಲು ಎಂದಾಗ ಚಕ್ರತೀರ್ಥದಲ್ಲಿ ಧೌಮ್ಯನೆಂಬ ಮಹರ್ಷಿ ಇದ್ದಾನೆ. ಉದ್ದಾಲಕರ ವಂಶ ಪರಂಪರೆ, ಸಕಲ ಶಾಸ್ತ್ರವಿದ, ಅನುಷ್ಠಾನಪರ, ತಪಸ್ವಿ ಎಂದು ಮಾರ್ಕಾಂಡೇಯರ ಸಲಹೆಯಂತೆ ಯುಧಿಷ್ಠಿರ ಅವರನ್ನು ಒಲಿಸಿ ಪ್ರಾರ್ಥಿಸಿ ಗುರುವನ್ನಾಗಿ ಪಡೆದೇ ಶ್ರೇಯಸ್ಸನ್ನು ಹೊಂದುತ್ತಾನೆ. ಪಟ್ಟಾಭಿಷೇಕವಾದಾಗಲೂ ಪಾಂಡವರ ಪುರೋಹಿತರು ಇವರೇ. ಲೋಮಶ. ಪಾಂಡವರ ವನವಾಸ ಕಾಲದಲ್ಲಿ ದೊರೆತ ಸತ್ಸಹವಾಸ ಇದು.
ಅನೇಕ ಉಪಾಖ್ಯಾನಗಳನ್ನು ತೀರ್ಥ ಮಹಿಮೆಗಳನ್ನು ಉಪದೇಶಿಸಿದ ಮಹಾತ್ಮ. ನಳನೆಂಬ ಚಕ್ರವರ್ತಿಯು ಹೀಗೆಯೇ ಕಷ್ಟಪಟ್ಟ ಎಂಬ ಕಥೆಯನ್ನು ಮರ್ಮವನ್ನು ಉಪದೇಶಿಸಿದವರು. ಕುರುಕ್ಷೇತ್ರ ನಿವಾಸಿ ಬಕ ಇವನು ಕೌರವ ಪಾಂಡವರ ಕಲಹದಲ್ಲೂ ಕಥೆಯಲ್ಲೂ ಮುಖ್ಯ ಪಾತ್ರ ವಹಿಸಿದವನಲ್ಲವಾದರೂ ಇವನ ಚರಿತ್ರೆಯಲ್ಲಿ ಇಂದಿಗೂ ನಮಗೆ ಪಾಠವಿದೆ. ಆಗಿನ ಅರಮನೆಯ ಉರಿಯಿಂದ ಪಾರಾದ ಪಾಂಡವರು ಅಲ್ಲಲ್ಲಿ ವೇಷಾಂತರಗಳಲ್ಲಿ ಅಲೆದಾಡುತ್ತಾ ಏಕಚಕ್ರಪುರಕ್ಕೆ ಬರುತ್ತಾರೆ. ಅಲ್ಲಿನ ದೊರೆ ದುರ್ಯೋಧನನ ಅಧೀನನಾಗಿದ್ದು ದುರಾಡಳಿತ ನಡೆಸಿ ಓಡಿ ಹೋಗುತ್ತಾನೆ. ಅಲ್ಲಿ ಬಕಾಸುರ ಪುಂಡ ಕಾಣಿಸಿಕೊಂಡು ಜನರನ್ನು ಹಿಂಸಿಸುತ್ತಾನೆ. ಅಪಾರ ಜನಸಂಖ್ಯೆಯಲ್ಲಿ ಊರಲ್ಲಿ ಬ್ರಾಹ್ಮಣರೇ ಹೆಚ್ಚು. ಕ್ಷಾತ್ರಗುಣ ಸಂಪನ್ನರು ಇರದೆ ಕ್ಷೋಭೆಗೆ ಕಾಲ. ಬಕ ಶೂರನೋ ವೀರನೋ ಇರಲಿಲ್ಲ. ಇಂದು ಹಫ್ತಾ ವಸೂಲಿ, ದಾದಾಗಿರಿ, ರೌಡಿಗಳು ಮಾಡುವ ಕಾಯಕವನ್ನು ಗಮನಿಸಿದರೆ ಬೆದರಿಕೆಯ ತಂತ್ರ, ಸುಲಿಗೆಯಿಂದ ಹೊಟ್ಟೆ ಹೊರೆದುಕೊಳ್ಳುವ ಪುಂಡ ರೀತಿ ಎಷ್ಟೊಂದು ಹಳೆಯದೆಂದು ಮನವರಿಕೆಯಾದೀತು. ಬ್ರಾಹ್ಮಣರಲ್ಲಿ ಒಗ್ಗಟ್ಟೂ ಇರಲಿಲ್ಲ. ರಾಜಸೂಯದ ರಾಜಕೀಯವೆಂಬ ನನ್ನ ಕೃತಿಯಲ್ಲಿ ಈ ಬಕ ಸಂಹಾರದ ಕಥೆಯನ್ನು ವಿವರವಾಗಿ ಬರೆದಿದ್ದೇನೆ. ಕುಂತಿ ಭೀಮನನ್ನು ತಾವು ತಂಗಿದ್ದ ಮನೆಯ ಬ್ರಾಹ್ಮಣನ ಪ್ರತಿನಿಧಿಯಾಗಿ ಕಳುಹಿ ಬಕ ಸಂಹಾರಕ್ಕೆ ಕಾರಣವಾಗುತ್ತಾಳೆ. ವಿಜಯನಗರ ಪತನಾನಂತರದ ಪಾಳೆಯಗಾರರು, ಇಂದಿನ ಅನೇಕ ಪುಡಿಪುಡಾರಿಗಳು, ಭೂಮಾಫಿಯಾ, ಮರಳು ಮಾಫಿಯಾ, ಮಾದಕ ದ್ರವ್ಯ ಕಳ್ಳ ಸಾಗಾಣಿಕೆ ಏಜೆಂಟರು, ಸರ್ಕಾರಗಳನ್ನೇ ಅಲ್ಲಾಡಿಸಬಲ್ಲವರು, ಯಾರನ್ನೂ ಜೈಲಿಗೆ ಕಳುಹಬಲ್ಲವರು, ಬೇಕಾದವರನ್ನೇ ಅಧಿಕಾರಕ್ಕೇರಿಸಬಲ್ಲವರು, ಲೋಕಲ್ ಶಿಫನಿಸ್ಟ್ ಎಂಬ ಬಗೆಯ ಪುಂಡರು ಈ ಬಕಾಸುರನ ಪುನರವತಾರಗಳು. ಇತರರಿಗೆ ದಾರಿ ತೋರಿಸಿ ಮುಗಿಸಿ ದೇಶವನ್ನು ರಕ್ಷಿಸಬಲ್ಲ ಭೀಮಶಕ್ತಿ ಇಲ್ಲದೆ ಬದುಕಲಾರೆವು ಎಂಬುದು ಪಾಠ. ಉಪಸಂಹಾರ. ಸಂಜಯ, ಸುದೇಶ್ನೆ ಇನ್ನಿತರ ಅನೇಕ ಪಾತ್ರಗಳು ಇವೆ. ನನ್ನ ಮಹಾಭಾರತ ಕುರಿತಾದ ಕಾದಂಬರಿ ಕೃತಿಗಳಲ್ಲಿ ವಿವರಗಳನ್ನು ಓದಿ ಆನಂದಿಸಿ. ಮಹಾಭಾರತದ ಬಗ್ಗೆ ಎಷ್ಟು ಬರೆದರೂ ಸ್ವಲ್ಪವೇ ಆಗುವುದು. ಈ ಮಹಾನ್ ಕೃತಿಯ ವೈಶಿಷ್ಟ್ಯ ತುಂಬ ಚಿಂತನೀಯ ರಾಜಕೀಯಾಂಶಗಳು ಇಲ್ಲಿವೆ. ಸನತ್, ಸುಜಾತ, ಅಷ್ಟಾವಕ್ರ, ಋಷ್ಯಶೃಂಗಾದಿ ಮಹಾಮುನಿಗಳ ಚರಿತ್ರೆಯೂ ಇಲ್ಲಿದೆ. ಮುಖ್ಯ ಪಾತ್ರಗಳಲ್ಲಿ ಸೇರದಿದ್ದರೂ ಗಮನೀಯವಾದವು. ಎಲ್ಲಿಗಾದರೂ ಒಂದೆಡೆ ನಿಲ್ಲಲೇಬೇಕೆಂಬ ನಿರ್ಬಂಧದಿಂದ ಮುಗಿಸುತ್ತಿದ್ದೇನೆ. ಮಹಾಭಾರತದ ಪಾತ್ರ ಪರಿಚಯ ಸಂಪೂರ್ಣವಾಯಿತು. ಶ್ರೀ ಕೆ.ಎಸ್. ನಾರಾಯಣಾಚಾರ್ಯ ಇವರು ಬರೆದ ಪಾತ್ರದ ಪರಿಚಯವನ್ನು ಓದುವಲ್ಲಿ ಏನಾದರೂ ತಪ್ಪಾಗಿದ್ದರೆ ನನ್ನಿಂದಾದುದು ಎಂಬುದಾಗಿ ಕೇಳಿಕೊಳ್ಳುತ್ತಾ ಇದುವರೆಗೂ ಆಲಿಸಿದ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತಾ ಈ ನುಡಿ ಸಮರ್ಪಣೆಯನ್ನು ವೃಂದಾವನ ವಿಹಾರಿ ಶ್ರೀಕೃಷ್ಣನಿಗೆ ಸಮರ್ಪಣಾ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು.